ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರಲ್ಲಿ ಮೊದಲಿಗರಾಗಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕುವೆಂಪು. ಕುವೆಂಪು ಅವರು 29 ಡಿಸೆಂಬರ್ 1904ರಲ್ಲಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಜನಿಸ್ತಾರೆ. ಕುವೆಂಪು ಅವರ ಪೂರ್ಣ ನಾಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರನ್ನು 2ನೇ ರಾಷ್ಟ್ರಕವಿ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇವರು 1967ರಲ್ಲಿ ಜ್ಞಾನಪೀಠ ಪುರಸ್ಕಾರವನ್ನು ಪಡಿತಾರೆ ಶ್ರೀ ರಾಮಾಯಣಂ ದರ್ಶನಂ ಎನ್ನುವಂತಹ ಮಹಾಕಾವ್ಯಕ್ಕೆ ಅನ್ನುವಂಥದ್ದು. ಅದೇ ರೀತಿ ಜ್ಞಾನಪೀಠ ಪುರಸ್ಕೃತರಾಗಿರುವಂತಹ ಕನ್ನಡಿಗರಾಗಿರುವಂತಹ ಕುವೆಂಪು ಅವರ ಕವನ ಸಂಕಲನ ಅಮಲನ ಕತೆ, ಕೊಳಲು, ಪಕ್ಷಿಕಾಶಿ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಕೊಳಲು, ಪಂಚಜನ್ಯ, ಪ್ರೇಮ ಕಾಶ್ಮೀರ ಅನ್ನೋದಿವೆಲ್ಲ ಕವನ ಸಂಕಲನ ಆದರೆ, ಜಲಗಾರ, ಯಮನ ಸೋಲು, ಬೆರಳ್ಗೆ ಕೊರಳು, ಬಲಿದಾನ, ಚಂದ್ರಹಾಸ ಅನ್ನುವಂಥದ್ದು ನಾಟಕ, ಇನ್ನು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಎನ್ನುವಂಥದ್ದು ಕಾದಂಬರಿಗಳಾಗಿ ಕಾಣಸಿಗ್ತಾ ಇದೆ. ಇನ್ನು ಆತ್ಮಕಥೆ ಯಾವುದಪ್ಪ ಅಂದರೆ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಕುವೆಂಪು ಅವರಿಗೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1967